ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಸುರ್ಜೇವಾಲಾ ಅವರ ಜೊತೆಗಿನ ಮಾತುಕತೆ ಆ ಒಂದು ಭೇಟಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಸಚಿವರು ಇವತ್ತು ಕೂಡ ಕೆಲವರು ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಲಿಕ್ಕಿದ್ದಾರೆ. ಇವತ್ತು ಸಚಿವರ ಜೊತೆಗೆ ಸುರ್ಜೇವಾಲಾ 1-to-1 ಸಭೆಯನ್ನು ಮುಂದುವರಿಸ್ತಾರೆ. ಮತ್ತಷ್ಟು ಜನ ಸಚಿವರ ಜೊತೆಗೆ ಸುರ್ಜೇವಾಲಾ ಮಾತಾಡ್ತಾರೆ. ಕೆಲವೊಂದಷ್ಟು ಪ್ರಮುಖ ಸಚಿವರ ಜೊತೆಗೆ ಈಗಾಗಲೇ ಸುರ್ಜೇವಾಲಾ ಮಾತಾಡಿದ್ದಾರೆ. ಪಕ್ಷದಲ್ಲಿರುವಂತಹ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ರಣತಂತ್ರವನ್ನು ಹೆಣೆಯೋದಕ್ಕೆ ಅಂತೇಳಿ ಬೆಂಗಳೂರಿನಲ್ಲಿದ್ದಾರೆ. ಈಗ ಶಾಸಕರ ಆರೋಪಗಳ ಹಿನ್ನೆಲೆಯಲ್ಲಿ ಸಚಿವರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಶಾಸಕರು ಮಾಡ್ತಾ ಇರುವಂತಹ ಆರೋಪ ಅಂದರೆ ನಮ್ಮ ಪಕ್ಷದ ಸಚಿವರುಗಳು ನಮ್ಮದೇ ಸರ್ಕಾರ ಇದೆ, ಆದರೆ ನಮಗೆ ಸರಿಯಾಗಿ ಅವರು ಸ್ಪಂದನೆ ಕೊಡೋದಿಲ್ಲ, ನಮ್ಮ ಕೆಲಸಗಳೇ ಇಲ್ಲ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಜನ ಬಹಿರಂಗವಾಗಿ ಆರೋಪಗಳನ್ನು ಮಾಡಿದರು. ಸೊ ಇವತ್ತು 8 ಸಚಿವರ ಜೊತೆಗೆ ಸಭೆ ನಡೆಸ್ತಾರೆ ಸುರ್ಜೇವಾಲಾ. ಹಾಗೆ ಜುಲೈ 14ನೇ ತಾರೀಕು 3 ಸಚಿವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು. ನಿನ್ನೆ ಕೂಡ 11 ಮಂದಿ ಸಚಿವರನ್ನ ಭೇಟಿಯಾಗಿದ್ದಂತಹ ಸುರ್ಜೇವಾಲಾ ಅವ್ರ ಜೊತೆಗೆ ಸುದೀರ್ಘವಾಗಿ ಮಾತಾಡಿದರು. ತೀವ್ರ ಕುತೂಹಲ ಮೂಡಿಸಿತ್ತು ಸುರ್ಜೇವಾಲಾ ಅವರ ಒಂದು ಮೀಟಿಂಗ್. ನಿನ್ನೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದರು. ಕೆಲವೊಂದಷ್ಟು ಸಲಹೆಗಳನ್ನು ನಾನು ಕೂಡ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ ಮಾತಾಡಿದರು. ಇನ್ನು ಇವತ್ತು KN ರಾಜಣ್ಣ ಬರ್ತಾರಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಉಸ್ತುವಾರಿ ಬಗ್ಗೆನೇ ಆಕ್ಷೇಪ ಎತ್ತಿರುವಂತಹ KN ರಾಜಣ್ಣ. ಸೊ ಹಾಗಾಗಿ ಇವತ್ತು ಬರ್ತಾರಾ ಹೇಳಿಕೆಯನ್ನು ಕೊಟ್ಟಿರುವಂತಹ ಸಚಿವ ರಾಜಣ್ಣ. ಈಗ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆನೂ ಕೂಡ ಮಾತಾಡಿದರು. ಸೊ ಅದೆಲ್ಲದ್ರ ಬಗ್ಗೆನೂ ಕೂಡ ಸುರ್ಜೇವಾಲಾ ಅವರು ಮಾತಾಡ್ತಾರೆ. ಈಗ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದ್ರಿ, ನಿಮಗೆ ಏನು ಇನ್ಸೈಟ್ಸ್ ಗೊತ್ತಿದೆ ಅನ್ನುವಂಥದ್ದನ್ನು ನೀವು ಹೇಳಿದ್ರಿ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಸುರ್ಜೇವಾಲಾ ಕೇಳ್ತಾರೆ. ಸೊ ಹಾಗಾಗಿ ಇವತ್ತಿನ ಮೀಟಿಂಗ್ಗೆ ರಾಜಣ್ಣ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಕುತೂಹಲ. ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಒಂದು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಷ್ಟು ಮಾತುಗಳು ಈಗಾಗಲೇ ಬಂದಿವೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ನಿನ್ನೆ ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇತ್ತು. ಸುರ್ಜೇವಾಲಾ ಅವರ ಹತ್ರ ಇಲ್ಲ, ಒಂದೇ ಪೋಸ್ಟ್ ಇದ್ದರೆ ಒಳ್ಳೆಯದು, ಅಧ್ಯಕ್ಷರಾಗಿದ್ದುಕೊಂಡು ಈ ಕಡೆ ಸಚಿವರು ಆಗಿದ್ದುಕೊಂಡು ಬೇರೆ ಬೇರೆ ನಿಭಾಯಿಸ್ತಾ ಹೋದರೆ ಅಧಿಕಾರಗಳನ್ನು ಅಥವಾ ಅವರ ಜವಾಬ್ದಾರಿಗಳನ್ನು ಒಂದು ಕಡೆ ಚಾನಲೈಸ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬ ಪರಿಪೂರ್ಣ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಸಲಹೆಗಳನ್ನು ನೀಡಿದರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಇವತ್ತು 3ನೇ ದಿನ ಸುರ್ಜೇವಾಲಾ ಅವರ ಒಂದು ಭೇಟಿ. ನಿನ್ನೆ ಆಲ್ರೆಡಿ ಒಂದು 11 ಜನರನ್ನ ಭೇಟಿಯಾಗಿದ್ದಂಥ ಸುರ್ಜೇವಾಲಾ ಇವತ್ತು ಯಾರೆಲ್ಲರನ್ನ ಭೇಟಿ ಆಗೋದ್ರ ಬಗ್ಗೆ ಸ್ಕೆಡ್ಯೂಲ್ ಆಗಿದೆ. ಪ್ರಮುಖವಾಗಿ ರಾಜಣ್ಣ ಅವರ ಒಂದು ಸ್ಕೆಡ್ಯೂಲ್ ಎಷ್ಟು ಗಂಟೆಗಿದೆ, ಬರ್ತಾರಾ ಅವರು, ಮೀಟ್ ಮಾಡ್ತಾರಾ, ಸುರ್ಜೇವಾಲಾ ಅವರು ಕರೆದಿದ್ದಾರಾ ರಾಜಣ್ಣ ಅವರಿಗೆ, ಏನು ಮಾಹಿತಿ ಸಿಗ್ತಾ ಇದೆ ಹರೀಶ್? ಹೌದು ರೆಹಮಾನ್, ಸೋಮವಾರದಿಂದ ಇಲ್ಲಿಯವರೆಗೆ ಸುರ್ಜೇವಾಲಾ ಅನೇಕ ಸಚಿವರನ್ನ ಭೇಟಿ ಮಾಡಿ 1-to-1 ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೋಮವಾರ 3 ಸಚಿವರೊಂದಿಗೆ ಮಾತುಕತೆಯನ್ನು ನಡೆಸಿದ್ರು. ನಿನ್ನೆ 11 ಸಚಿವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಒಟ್ಟು ಇದುವರೆಗೆ 14 ಸಚಿವರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕಳೆದ ಸತಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಶಾಸಕರ ಜೊತೆ ಸಭೆಯನ್ನ ಮಾಡಿದ್ರು. 1-to-1 ಅನ್ನ ಮೀಟಿಂಗ್ ಅನ್ನ ಮಾಡಿ ದೂರು, ದುಃಖ, ದುಮ್ಮಾನ ಎಲ್ಲವನ್ನು ಕೂಡ ಶಾಸಕರದ ಆಲಿಸಿದ್ರು. ಮತ್ತೆ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಾಗ್ತಿದೆ, ಏನೇನು ಸಮಸ್ಯೆಗಳಿದೆ ಎಲ್ಲವನ್ನು ಕೂಡ ಸುರ್ಜೇವಾಲಾ ಅವರು ಆಲಿಸಿದ್ರು. ಆ ಪಟ್ಟಿಯನ್ನ ಮಾಡ್ಕೊಂಡಿದ್ರು. ಸಚಿವರ ಜೊತೆಗಿನ ಮೀಟಿಂಗ್ ನಲ್ಲಿ ಶಾಸಕರು ಹೇಳಿರುವಂತಹ ಸಮಸ್ಯೆಗಳು, ದೂರುಗಳ ಪಟ್ಟಿಯನ್ನು ಹಿಡಿದು ಸಚಿವರಿಗೆ ಸುರ್ಜೇವಾಲಾ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ಸಚಿವರುಗಳು ಕೂಡ ತಮಗೆ ಏನ್ ಆಗಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ ಸುರ್ಜೇವಾಲಾ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂತಹದ್ದು. ಪಕ್ಷ ಸಂಘಟನೆ ಆಗಿರಬಹುದು, ಮತ್ತೆ ಮುಂದಿನ ಚುನಾವಣೆಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಬಹು ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆಯೂ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಸಿಗ್ತಾ ಇದೆ. ಮುಖ್ಯವಾಗಿ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತನಗೆ ಕೊಟ್ಟಿದ್ದೆ ಆದಲ್ಲಿ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನುವಂತಹದನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಮುಖ್ಯವಾಗಿ ಈ ಸುರ್ಜೇವಾಲಾ ಅವರು ಈ ರೀತಿಯಾದಂತಹ ಮೀಟಿಂಗ್ ಅನ್ನ ಮಾಡ್ತಾ ಇರೋದಕ್ಕೆ ಸಚಿವ ರಾಜಣ್ಣ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸುರ್ಜೇವಾಲಾ ಅವರು ಇನ್ನಿಲ್ಲದಂತಹ ಸೀನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಮತ್ತೆ ಶಾಸಕರು ಮತ್ತು ಮಂತ್ರಿಗಳ ನಡುವೆ ಇಲ್ಲಿ ಅಸಮಾಧಾನವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ಗಳಿಂದ ಅಸಮಾಧಾನ ಹೆಚ್ಚಾಗುತ್ತೆ, ಇದೊಂದು ಬೇಡವಾದಂತಹ ಹೋಮ್ ವರ್ಕ್ ಅನ್ನುವಂತಹ ನಿಟ್ಟಿನಲ್ಲಿ ರಾಜಣ್ಣ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ರಾಜಣ್ಣ ಅವರು ಕೂಡ ಸುರ್ಜೇವಾಲಾ ಅವರ ಜೊತೆಗೆ 1-to-1 ಮೀಟಿಂಗ್ಗೆ ಹಾಜರಾಗಬೇಕಾಗುತ್ತೆ. ಇವತ್ತು ರಾಜಣ್ಣ ಅವರಿಗೆ ಸುರ್ಜೇವಾಲಾ ಅವರು ಕರೆ ಮಾಡಿ ಮೀಟಿಂಗ್ಗೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ರಾಜಣ್ಣ ಅವರು ಇವತ್ತಿನ 1-to-1 ಮೀಟಿಂಗ್ಗೆ ಬರ್ತಾರಾ ಇಲ್ವಾ ಅನ್ನುವಂತಹದ್ದು ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ರಾಜಣ್ಣ ಒಂದ್ ವೇಳೆ ಬಂದರೂ ಕೂಡ ಅವರು ನೇರವಾಗಿ
ನೇರವಾಗಿಯೇ ಹೇಳುವಂತಹ ವ್ಯಕ್ತಿ. ಸುರ್ಜೇವಾಲಾ ಅವರಿಗೆ ತನಗೆ ಅನಿಸಿದ್ದನ್ನ ನೇರವಾಗಿ ಹೇಳುವಂತಹ ಸಾಧ್ಯತೆ ಇದೆ. ಮತ್ತೆ ನಾಯಕತ್ವ ಬದಲಾವಣೆ ಆಗಿರಬಹುದು. ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ರಾಜಣ್ಣ ಅವರು ದೊಡ್ಡದಾದಂತೆ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು, ಮತ್ತೆ ವಿರೋಧ ಪಕ್ಷಗಳಿಗೂ ಕೂಡ ಆಹಾರ ಆಗಿತ್ತು. ಹೀಗಾಗಿ ಈ ವಿಚಾರದ ಬಗ್ಗೆ ಕೂಡ ಸುರ್ಜೇವಾಲಾ ಅವರ ಜೊತೆ ರಾಜಣ್ಣ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ರಾಜಣ್ಣ ಅವರಿಗೆ ಒಂದು ಹೈಕಮಾಂಡ್ ನಿಂದ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂತ ಕೂಡ ಈ ಒಂದು ಸುರ್ಜೇವಾಲಾ ಅವರ ಮೀಟಿಂಗ್ ನಲ್ಲಿ ಆಗುವಂತ ಸಾಧ್ಯತೆ ಇದೆ. ರೆಹಮಾನ್. ರೈಟ್, ಥ್ಯಾಂಕ್ ಯು ಹರೀಶ್.